ಕೊಬ್ಬಿನಂಶವಿರುವ ಸಸ್ಯಾಹಾರಿ ಪಾಕವಿಧಾನಗಳ ಕುರಿತು ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇದರ ಬಗ್ಗೆ ಕಲಿಯುತ್ತೇವೆ. ಕೊಬ್ಬಿನ ಪ್ರಯೋಜನಗಳು, ಕೊಬ್ಬಿನ ವಿಧಗಳು, ಕೆಲವು ಸಸ್ಯಾಹಾರಿ ಪಾಕವಿಧಾನಗಳು. ಕೊಬ್ಬುಗಳು ಶಕ್ತಿಯ ಕೇಂದ್ರೀಕೃತ ಮೂಲಗಳಾಗಿವೆ. 1 ಗ್ರಾಂ ಕೊಬ್ಬು 1 ಕಿಲೋ ಕ್ಯಾಲರಿಯನ್ನು ಒದಗಿಸುತ್ತದೆ. ಕೊಬ್ಬು ಕರಗುವ ಜೀವಸತ್ವಗಳನ್ನು ಸಾಗಿಸಲು ಮತ್ತು ಹೀರಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ವಿಟಮಿನ್ ಎ, ಡಿ, ಇ ಮತ್ತು ಕೆ ಕೊಬ್ಬು ಕರಗುವ ವಿಟಮಿನ್ಗಳಾಗಿವೆ. ಆಹಾರದಲ್ಲಿನ ಕೊಬ್ಬುಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ: ಗೋಚರ ಮತ್ತು ಅಗೋಚರ ಕೊಬ್ಬುಗಳು. ಗೋಚರ ಕೊಬ್ಬುಗಳನ್ನು ನಾವು ನೋಡಬಹುದಾಗಿದೆ. ಉದಾಹರಣೆಗೆ ಎಣ್ಣೆ, ಬೆಣ್ಣೆ ಮತ್ತು ತುಪ್ಪ. ಅಗೋಚರ ಕೊಬ್ಬುಗಳು ನಮಗೆ ಕಾಣದವುಗಳಾಗಿವೆ. ಈ ಕೊಬ್ಬುಗಳು ನೈಸರ್ಗಿಕವಾಗಿ ಆಹಾರದಲ್ಲಿ ಇರುತ್ತವೆ. ಉದಾಹರಣೆಗೆ ಬೀಜಗಳು, ಕಾಳುಗಳು, ಮೊಟ್ಟೆಗಳು, ಹಾಲು ಮತ್ತು ಮೀನು. ಕೊಬ್ಬುಗಳು ಅತ್ಯಗತ್ಯ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳಾಗಿವೆ. ಅವುಗಳ ಭೌತಿಕ ರೂಪವನ್ನು ಅವಲಂಬಿಸಿ ಅವುಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ: ಘನ ಕೊಬ್ಬುಗಳು ಮತ್ತು ದ್ರವ ಕೊಬ್ಬುಗಳು. ತುಪ್ಪ, ಕೆನೆ ಮತ್ತು ಬೆಣ್ಣೆಯು ಘನ ಕೊಬ್ಬಿನ ಉದಾಹರಣೆಗಳಾಗಿವೆ. ದ್ರವ ಕೊಬ್ಬಿನ ಉದಾಹರಣೆಗಳು ಸೂರ್ಯಕಾಂತಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಮುಂತಾದ ಅಡುಗೆ ಎಣ್ಣೆಗಳು. ಕೊಬ್ಬಿನ ಬಗ್ಗೆ ಹೆಚ್ಚಿನದನ್ನು ಮತ್ತೊಂದು ಟ್ಯುಟೋರಿಯಲ್ನಲ್ಲಿ ವಿವರಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ. ಈಗ ಪಾಕವಿಧಾನಗಳ ತಯಾರಿಕೆಯನ್ನು ನೋಡೋಣ. ನಾವು ಪ್ರಾರಂಭಿಸುವ ಮೊದಲು ಈ ಟ್ಯುಟೋರಿಯಲ್ನಲ್ಲಿ ಉಲ್ಲೇಖಿಸಲಾದ ಒಂದು ಬೌಲ್ 150 ಮಿಲಿಲೀಟರ್ ಎಂದು ಗಮನಿಸಿ. ಮೊದಲ ಪಾಕವಿಧಾನ ತೆಂಗಿನಕಾಯಿ ದೋಸೆ. ಈ ಪಾಕವಿಧಾನವನ್ನು ತಯಾರಿಸಲು ನಿಮಗೆ ಇವುಗಳು ಬೇಕಾಗುತ್ತವೆ: 30 ಗ್ರಾಂ ಅಥವಾ 2 ಟೇಬಲ್ ಸ್ಪೂನ್ ರಾಗಿ, 15 ಗ್ರಾಂ ಅಥವಾ 1 ಚಮಚ ಉದ್ದಿನಕಾಳು, 1 ಟೀ ಚಮಚ ಮೆಂತ್ಯ ಬೀಜಗಳು, 1 ಟೀ ಚಮಚ ತುರಿದ ತೆಂಗಿನಕಾಯಿ, 1 ಟೀ ಚಮಚ ಎಣ್ಣೆ ಅಥವಾ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ವಿಧಾನ: ರಾಗಿ ಮತ್ತು ಉದ್ದಿನಕಾಳು ಮತ್ತು ಮೆಂತ್ಯ ಬೀಜಗಳನ್ನು ತೊಳೆದು ರಾತ್ರಿಯಿಡೀ ನೆನೆಸಿ, ಮರುದಿನ ಸ್ವಲ್ಪ ನೀರನ್ನು ಬಳಸಿ ಎಲ್ಲವನ್ನೂ ನಯವಾದ ಹಿಟ್ಟು ಮಾಡಿ. ಈ ಹಿಟ್ಟನ್ನು ಒಂದು ಬಟ್ಟಲಿಗೆ ವರ್ಗಾಯಿಸಿ. ತುರಿದ ತೆಂಗಿನಕಾಯಿಯನ್ನು ಸ್ವಲ್ಪ ನೀರನ್ನು ಬಳಸಿ ನಯವಾದ ಪೇಸ್ಟ್ ಆಗಿ ಪ್ರತ್ಯೇಕವಾಗಿ ರುಬ್ಬಿಕೊಳ್ಳಿ. ಇದನ್ನು ನಾವು ಮೊದಲು ಮಾಡಿದ ಹಿಟ್ಟಿಗೆ ಸುರಿಯಿರಿ. ಎಲ್ಲವನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ಬೌಲನ್ನು ಕವರ್ ಮಾಡಿ ಮತ್ತು ಬೆಚ್ಚಗಿನ ಸ್ಥಳದಲ್ಲಿ 6 ರಿಂದ 8 ಗಂಟೆಗಳ ಕಾಲ ಹುದುಗಿಸಲು ಬಿಡಿ. ಹಿಟ್ಟು ಹುದುಗಿದಾಗ ಉಪ್ಪು ಸೇರಿಸಿ ಮತ್ತು ಚೆನ್ನಾಗಿ ಮಿಶ್ರಣ ಮಾಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಬಿಸಿ ಮಾಡಿ ಅದರ ಮೇಲೆ ಹಿಟ್ಟನ್ನು ಸುರಿಯಿರಿ ಮತ್ತು ಅದನ್ನು ದೋಸೆಯಂತೆ ಸಮವಾಗಿ ಹರಡಿ. ಸಿದ್ಧವಾಗುವವರೆಗೆ ಅದನ್ನು 2 ಬದಿಗಳಲ್ಲಿ ಬೇಯಿಸಿ. ತೆಂಗಿನಕಾಯಿ ದೋಸೆ ಸಿದ್ಧವಾಗಿದೆ. 2 ಸಣ್ಣ ದೋಸೆಗಳು ಸುಮಾರು 6 ಗ್ರಾಂ ಅಗೋಚರ ಕೊಬ್ಬು ಮತ್ತು 5 ಗ್ರಾಂ ಗೋಚರ ಕೊಬ್ಬನ್ನು ಹೊಂದಿರುತ್ತದೆ. ಮುಂದಿನ ಪಾಕವಿಧಾನವೆಂದರೆ ಪುದೀನ ಎಲೆಗಳು ಮತ್ತು ಮೊಸರು ಚಟ್ನಿ. ಈ ಪಾಕವಿಧಾನವನ್ನು ತಯಾರಿಸಲು ನಿಮಗೆ ಇವುಗಳು ಬೇಕಾಗುತ್ತವೆ: 50 ಗ್ರಾಂ ಅಥವಾ 2.5 ಟೇಬಲ್ ಸ್ಪೂನ್ ಮೊಸರು, ತೊಳೆದ ಪುದೀನ ಎಲೆಗಳು 1 ಕೈಹಿಡಿಯಷ್ಟು, 1 ಚಮಚ ಹುರಿದ ಕಡಲೆಕಾಯಿ, 1 ಚಮಚ ಹುರಿದ ಅಗಸೆ ಬೀಜಗಳು, 1 ಚಮಚ ಹುರಿದ ಎಳ್ಳಿನ ಬೀಜಗಳು, 2 ಹಸಿಮೆಣಸಿನಕಾಯಿಗಳು, ರುಚಿಗೆ ಉಪ್ಪು. ವಿಧಾನ: ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸರ್ ಜಾರ್ನಲ್ಲಿ ತೆಗೆದುಕೊಳ್ಳಿ. ಅವುಗಳನ್ನು ನೀರು ಸೇರಿಸದೆ ನಯವಾದ ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ಇದನ್ನು ಬೌಲ್ಗೆ ವರ್ಗಾಯಿಸಿ. ಸ್ವಲ್ಪ ನೀರನ್ನು ಸೇರಿಸುವ ಮೂಲಕ ನೀವು ಚಟ್ನಿಯ ಸ್ಥಿರತೆಯನ್ನು ಸರಿಹೊಂದಿಸಬಹುದು. ಪುದೀನ ಎಲೆಗಳು ಮತ್ತು ಮೊಸರು ಚಟ್ನಿ ಸಿದ್ಧವಾಗಿದೆ. ಈ ಚಟ್ನಿಯಲ್ಲಿ ಅರ್ಧ ಬೌಲ್ ಸುಮಾರು 12 ಗ್ರಾಂ ಮಾತ್ರ ಅಗೋಚರ ಕೊಬ್ಬನ್ನು ಹೊಂದಿರುತ್ತದೆ. ಮೂರನೇ ಪಾಕವಿಧಾನವೆಂದರೆ ಕಡಲೆಕಾಯಿ ಕರಿ. ಈ ಪಾಕವಿಧಾನವನ್ನು ತಯಾರಿಸಲು ನಿಮಗೆ ಇವುಗಳು ಬೇಕಾಗುತ್ತವೆ: 2 ಟೇಬಲ್ ಸ್ಪೂನ್ ಹುರಿದ ಕಡಲೆಕಾಯಿಗಳು, 1.5 ಟೇಬಲ್ ಸ್ಪೂನ್ ಮೊಸರಿನಿಂದ ಮಾಡಿದ 1 ಸಣ್ಣ ಲೋಟ ಮಜ್ಜಿಗೆ,
ಒಂದು ಒಣಗಿದ ಕೆಂಪು ಮೆಣಸಿನಕಾಯಿ, ಒಂದು ತೊಳೆದು ಕತ್ತರಿಸಿದ ಹಸಿ ಮೆಣಸಿನಕಾಯಿ, ನಿಮಗೆ ಇವೂ ಸಹ ಅಗತ್ಯವಿರುತ್ತದೆ. 1 ಟೀ ಚಮಚ ಜೀರಿಗೆ ಬೀಜಗಳು, 4 ರಿಂದ 5 ತೊಳೆದ ಕರಿಬೇವಿನ ಎಲೆಗಳು, 1 ಕೈ ಹಿಡಿಯಷ್ಟು ತೊಳೆದು ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, 1 ಟೀ ಚಮಚ ಎಣ್ಣೆ ಅಥವಾ ತುಪ್ಪ, ರುಚಿಗೆ ತಕ್ಕಂತೆ ಉಪ್ಪು. ವಿಧಾನ: ಹುರಿದ ಕಡಲೆಕಾಯಿ ಮತ್ತು ಹಸಿರು ಮೆಣಸಿನಕಾಯಿಯನ್ನು ನೀರನ್ನು ಬಳಸಿ ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ನಂತರದ ಬಳಕೆಗಾಗಿ ಇದನ್ನು ಪಕ್ಕಕ್ಕೆ ಇರಿಸಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಬಿಸಿ ಮಾಡಿ, ಇದಕ್ಕೆ ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನಕಾಯಿಯನ್ನು ಸೇರಿಸಿ. ಬೀಜಗಳು ಸಿಡಿಯುವವರೆಗೆ ಅವುಗಳನ್ನು ಹುರಿಯಿರಿ. ಬೀಜಗಳು ಸಿಡಿದ ನಂತರ ನಾವು ಮೊದಲು ಮಾಡಿದ ಕಡಲೆಕಾಯಿ ಪೇಸ್ಟ್ ಅನ್ನು ಸೇರಿಸಿ ಇದನ್ನು 5 ರಿಂದ 6 ನಿಮಿಷ ಬೇಯಿಸಿ. ಮುಂದೆ ಬೆಂಕಿಯನ್ನು ಕಡಿಮೆ ಮಾಡಿ ಮಜ್ಜಿಗೆ ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ 5 ನಿಮಿಷ ಬೇಯಿಸಿ. ಇದನ್ನು ಬೌಲ್ಗೆ ವರ್ಗಾಯಿಸಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಕಡಲೆಕಾಯಿ ಕರಿ ಸಿದ್ಧವಾಗಿದೆ. 1 ಬೌಲ್ ಕಡಲೆಕಾಯಿ ಕರಿಯು 9 ಗ್ರಾಂ ಅಗೋಚರ ಕೊಬ್ಬು ಮತ್ತು 5 ಗ್ರಾಂ ಗೋಚರ ಕೊಬ್ಬನ್ನು ಹೊಂದಿರುತ್ತದೆ. ನಮ್ಮ ಕೊನೆಯ ಪಾಕವಿಧಾನ ಸ್ಟಫ್ಡ್ ಕಾಟೇಜ್ ಚೀಸ್. ಈ ಪಾಕವಿಧಾನವನ್ನು ತಯಾರಿಸಲು ನಿಮಗೆ ಇವುಗಳು ಬೇಕಾಗುತ್ತವೆ: 100 ಗ್ರಾಂ ಕಾಟೇಜ್ ಚೀಸ್, 30 ಗ್ರಾಂ ಅಥವಾ 1½ ಟೇಬಲ್ ಸ್ಪೂನ್ ಮೊಸರು, 2 ಕೈ ಹಿಡಿಯಷ್ಟು ತೊಳೆದ ಕೊತ್ತಂಬರಿ ಸೊಪ್ಪು, 2 ತೊಳೆದ ಹಸಿಮೆಣಸಿನಕಾಯಿಗಳು. ನಿಮಗೆ ಇವು ಅರ್ಧ ಟೀ ಸ್ಪೂನ್ ಅಗತ್ಯವಿದೆ. ಕೆಂಪು ಮೆಣಸಿನ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ. ನಿಮಗೆ 1 ಟೀ ಚಮಚ ಎಣ್ಣೆ ಅಥವಾ ತುಪ್ಪ ಕೂಡ ಬೇಕಾಗುತ್ತದೆ ಮತ್ತು ರುಚಿಗೆ ತಕ್ಕಂತೆ ಉಪ್ಪು. ನಾವು ಮೊದಲು ಸ್ಟಫಿಂಗ್ ಮಾಡುತ್ತೇವೆ. ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಹಸಿರ ಮೆಣಸಿನಕಾಯಿಯನ್ನು ಒರಟಾದ ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ಪೇಸ್ಟ್ ಮಾಡುವಾಗ ನೀರನ್ನು ಸೇರಿಸಬೇಡಿ. ನಂತರದ ಬಳಕೆಗಾಗಿ ಇದನ್ನು ಪಕ್ಕಕ್ಕೆ ಇರಿಸಿ. ಒಂದು ಬಟ್ಟಲಿನಲ್ಲಿ ಮೊಸರು, ಮಸಾಲೆ ಮತ್ತು ಉಪ್ಪನ್ನು ತೆಗೆದುಕೊಳ್ಳಿ. ನಯವಾಗುವ ತನಕ ಅದನ್ನು ಕಡೆಯಿರಿ. ಈಗ ಸ್ಟಫಿಂಗ್ ಅನ್ನು ಸರಿಹೊಂದಿಸಲು ಕಾಟೇಜ್ ಚೀಸ್ ಅನ್ನು 3/4 ಚೂರುಗಳಾಗಿ ಕತ್ತರಿಸಿ. ಕಾಟೇಜ್ ಚೀಸ್ನ 2 ಸ್ಲೈಸ್ಗಳ ನಡುವೆ ಸ್ಟಫಿಂಗ್ ಅನ್ನು ತುಂಬಿಸಿ. ಇದನ್ನು ಮೊಸರು ಮಿಶ್ರಣದಲ್ಲಿ ಅದ್ದಿ. ಎಲ್ಲ ಬದಿಗಳಲ್ಲಿ ಚೆನ್ನಾಗಿ ಲೇಪಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದನ್ನು ಪಕ್ಕಕ್ಕೆ ಇರಿಸಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಬಿಸಿ ಮಾಡಿ ಮಧ್ಯಮ ಉರಿಯಲ್ಲಿ ಕಾಟೇಜ್ ಚೀಸ್ ಅನ್ನು ಶಾಲೋ ಫ್ರೈ ಮಾಡಿ ಎಲ್ಲ ಕಡೆ ಬೇಯುವವರೆಗೆ ಬೇಯಿಸಿ. ಅವುಗಳನ್ನು ತಟ್ಟೆಯಲ್ಲಿ ತೆಗೆದುಹಾಕಿ. ಸ್ಟಫ್ಡ್ ಕಾಟೇಜ್ ಚೀಸ್ ಸಿದ್ಧವಾಗಿದೆ. 3 ತುಂಡು ಕಾಟೇಜ್ ಚೀಸ್ ಸುಮಾರು 15 ಗ್ರಾಂ ಅಗೋಚರ ಕೊಬ್ಬನ್ನು ಹೊಂದಿರುತ್ತದೆ. ಅವುಗಳು ಸುಮಾರು 5 ಗ್ರಾಂ ಗೋಚರ ಕೊಬ್ಬನ್ನು ಹೊಂದಿರುತ್ತವೆ. ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ದೈನಂದಿನ ಆಹಾರದಲ್ಲಿ ಈ ಪಾಕವಿಧಾನಗಳನ್ನು ಸೇರಿಸಿ. ಪಾಠದ ಕೊನೆಗೆ ಬಂದಿದ್ದೇವೆ. ಧನ್ಯವಾದಗಳು.